2025ರಲ್ಲಿ ತಿರುಪತಿಯ ಒಂದು ಲಡ್ಡು ಮಾರಾಟದಲ್ಲಿ ದೊಡ್ಡ ಮಟ್ಟದ ದಾಖಲೆ ಪ್ರಮಾಣದಲ್ಲಿ ಮಾರಾಟ ಆಗಿದೆ. ಒಂದೇ ಒಂದು ದಿನದಲ್ಲಿ ಕೋಟಿಗಟ್ಟಲೆ ಆದಾಯ ಬಂದಿದೆ. ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ತಿಮ್ಮಪ್ಪನಿಗೆ ಭಕ್ತ ಸಾಗರ ಯಾವಾಗಲೂ ಕೂಡ ಪ್ರತಿದಿನ ಹರಿದು ಬರ್ತಾ ಇರುತ್ತೆ. ಆದರೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ವೈಕುಂಠ ಏಕಾದಶಿ ಬರುವಂತಹ ಹಿನ್ನೆಲೆಯಲ್ಲಿ ದಾಖಲೆಯ ಮಟ್ಟದ ಒಂದು ಲಡ್ಡು ಮಾರಾಟ ಆಗಿದೆ. ಸಾಕಷ್ಟು ವಿವಾದಗಳಿತ್ತು ಈ ಒಂದು ತಿರುಪತಿ ಲಡ್ಡಿಗೆ ಸಂಬಂಧಪಟ್ಟ ಹಾಗೆ. ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ಅವರ ಒಂದು ಆಡಳಿತದಲ್ಲಿ ಎಲ್ಲೋ ಒಂದು ಕಡೆ ಲಡ್ಡು ತಯಾರಿಕೆಯಲ್ಲಿ ಕಲಬೆರಕೆ ಆಗಿದೆ. ಒಂದು ಹಂದಿಯ ಗೋವಿನ ಒಂದು ಕೊಬ್ಬಿನ ಒಂದು ಏನಿದೆ ಆಯಿಲ್ ಅನ್ನು ಬಳಸಲಾಗಿದೆ, ಮೀನಿನ ಒಂದು ಆಯಿಲ್ ಅನ್ನು ಬಳಸಲಾಗಿದೆ, ಕೊಬ್ಬನ್ನು ಬಳಸಲಾಗಿದೆ ಅನ್ನುವಂಥ ಆರೋಪ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಗಿತ್ತು ಈ ಒಂದು ವಿಚಾರ. ಆದರೂ ಕೂಡ ಇಷ್ಟೆಲ್ಲ ವಿವಾದ ಇದ್ರೂ ಕೂಡ ದಾಖಲೆಯ ಮಟ್ಟದಲ್ಲಿ ಲಡ್ಡು ಮಾರಾಟ ಆಗಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಇನ್ನೂ ಕೂಡ ಬೇಡಿಕೆ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. 2025ರಲ್ಲಿ ಲಡ್ಡು ಮಾರಾಟ 10% ಏರಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. 2025ರಲ್ಲಿ ನೋಡಿ ತಿರುಪತಿಯಲ್ಲಿ 13.52 ಕೋಟಿಯಷ್ಟು ಲಡ್ಡು ಮಾರಾಟ ಆಗಿದೆ. ಇದು 2024ಕ್ಕೆ ಹೋಲಿಕೆ ಮಾಡಿದರೆ 1.37 ಕೋಟಿ ರೂಪಾಯಿ ಲಡ್ಡು ಹೆಚ್ಚು ಮಾರಾಟ ಆಗಿದೆ ಅಂತ ಹೇಳಲಾಗ್ತಾ ಇದೆ. 2024ರಲ್ಲಿ ನೋಡಿ 12.15 ಕೋಟಿ ರೂಪಾಯಿಯ ಲಡ್ಡು ಮಾರಾಟ ಆಗಿತ್ತು. ಆದರೆ ಡಿಸೆಂಬರ್ನ 27ನೇ ತಾರೀಕು ಒಂದೇ ಒಂದು ದಿನದಲ್ಲಿ 5.1 ಕೋಟಿ ಲಡ್ಡು ಮಾರಾಟ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಒಂದೇ ಒಂದು ದಿನ ಅತಿ ಹೆಚ್ಚು ಲಡ್ಡು ಮಾರಾಟ ಆಗಿರುವ ಒಂದು ದಾಖಲೆಯನ್ನು ನಿರ್ಮಿಸಿದೆ. ನೋಡಿ, ಇಡೀ ವರ್ಷದ್ದು ಲೆಕ್ಕ ಹಾಕಿದರೆ 13 ಕೋಟಿ ಚಿಲ್ಲರೆ ಆಗುತ್ತೆ. ಆದರೆ ಒಂದೇ ದಿನಕ್ಕೆ ಬಂದಿರುವಂಥದ್ದು 5 ಕೋಟಿ ರೂಪಾಯಿ, ಅದಕ್ಕಿಂತ ಹೆಚ್ಚು ಬಂದಿದೆ. ಹೀಗಾಗಿ ದಾಖಲೆ ಮಟ್ಟದಲ್ಲಿ ಒಂದು ಲಡ್ಡು ಮಾರಾಟ ಆಗಿದೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದತ್ತಾಂಶಗಳನ್ನು ಬಿಡುಗಡೆ ಮಾಡಿದೆ TTD, ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ TT ಎಲ್ಲ ಒಂದು ವಿವರಗಳನ್ನು ಕೊಟ್ಟಿದೆ. ಲಡ್ಡುನಿಂದ ದೇವಾಲಯಕ್ಕೆ 2025ರಲ್ಲಿ ಇಡೀ ವರ್ಷದ್ದು ನಾವು ನೋಡೋದಾದರೆ 676 ಕೋಟಿ ರೂಪಾಯಿ ಆದಾಯ ಬಂದಿರುವಂಥದ್ದು ಬರೋಬ್ಬರಿ. ಯಾಕೆ ದೇಶದಲ್ಲಿರುವಂತಹ ಪ್ರಸಿದ್ಧ ದೇವಾಲಯಗಳಲ್ಲಿ ತಿರುಪತಿ ದೇವಸ್ಥಾನವೂ ಕೂಡ ಒಂದು. ಆಂಧ್ರ ಪ್ರದೇಶದಲ್ಲಿರುವಂತಹ ಈ ಒಂದು ದೇವಸ್ಥಾನ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ತಿದೆ. ಹೀಗಾಗಿ ಅಲ್ಲಿರುವಂತಹ ಒಂದು ಲಡ್ಡು ಏನಿದೆ, ಪ್ರಸಾದದ ರೂಪದಲ್ಲಿ ಕೊಡುವಂತಹ ಲಡ್ಡು, ಅದು ಎಲ್ಲರಿಗೂ ಕೂಡ ಬಹುತೇಕವಾಗಿ ಇಷ್ಟ. ಎಲ್ಲರೂ ಕೂಡ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಈ ಡಿಸೆಂಬರ್ನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬರೋದರಿಂದ ವೈಕುಂಠ ಏಕಾದಶಿ ಏನಿರುತ್ತೆ ಅದರ ಪ್ರಯುಕ್ತ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಹೀಗಾಗಿ ಅದರಲ್ಲಿ ದಾಖಲೆಯ ಮಟ್ಟೆಯ ಒಂದು ಲಡ್ಡು ಮಾರಾಟ ಆಗಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ 2024ರಲ್ಲಿ ದೊಡ್ಡ ಮಟ್ಟದ ವಿವಾದ ಆಗಿತ್ತು. ಇದರಲ್ಲಿ ಈ ಒಂದು ತುಪ್ಪದಲ್ಲಿ ಏನು ಬಳಸ್ತಾರೆ, ಹಂದಿಯ ಮತ್ತು ಗೋವಿನ ಕೊಬ್ಬು, ಮೀನಿನ ಎಣ್ಣೆ, ಫಾರ್ಮ್ ಎಣ್ಣೆ ಎಲ್ಲವನ್ನು ಕೂಡ ಬಳಸ್ತಾರೆ, ಕಲಬೆರಕೆ ಮಾಡಲಾಗ್ತಾ ಇದೆ ಅಂತ ಜಗನ್ಮೋಹನ್ ರೆಡ್ಡಿ ಅವರ ಮೇಲೆ ದೊಡ್ಡ ಆರೋಪ ಬಂದಿತ್ತು. ಲಡ್ಡುನ ಹಿಂಗೆಲ್ಲ ತಯಾರು ಮಾಡ್ತಾರಾ ಅಂತ ಹೇಳಿ ಕೆಲವರು ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಆ ನಂತರ ಚುನಾವಣೆ ನಡೆಯುತ್ತೆ. ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಚುನಾವಣೆ ನಡೆದ ಮೇಲೆ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಈ ಒಂದು ವಿಚಾರದಲ್ಲಿ ಅವರ ಮೇಲೆ ಕ್ರಮವನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಇಷ್ಟೆಲ್ಲ ಆಗಿದ್ದರೂ ಕೂಡ ಈಗ ಮತ್ತೆ ಈ ಒಂದು ಲಡ್ಡು ವಿಚಾರದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ, ಮಾರಾಟ ಆಗ್ತಾ ಇದೆ. TTD ಮಾಹಿತಿ ಪ್ರಕಾರ ನೋಡಿ, ಪ್ರತಿದಿನ ಸುಮಾರು 3 ಲಕ್ಷ ಲಡ್ಡುಗೆ ಬೇಡಿಕೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸಾಲು ಸಾಲು ರಜೆಗಳು ಬಂದಿದೆ. ಅದಕ್ಕಾಗಿ ದೇವಾಲಯಕ್ಕೆ ಭಕ್ತರು ಜಾಸ್ತಿ ಬರ್ತಾ ಇದ್ದಾರೆ, ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಲಡ್ಡು ಮಾರಾಟವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ತಿರುಪತಿ ದೇವಾಲಯ ಲಡ್ಡು ಪ್ರಸಾದ ಏನಿದೆ ಅದು ಸಾಕಷ್ಟು ವಿಶೇಷತೆಯನ್ನು ಹೊಂದಿರುತ್ತೆ. ಅಡುಗೆ ಕೋಣೆ ಒಂದು ಅಲ್ಲಿ ತಯಾರಿ ಮಾಡುವಂಥ ರೀತಿಯಾಗಿರ್ಬೋದು, ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಇರ್ತಾರೆ. ನೋಡಿ, ದೇವಾಲಯಕ್ಕೆ ಪ್ರತಿದಿನ 42,000 kg ತುಪ್ಪ ಬರುತ್ತೆ, 27,500 kg ಗೋಡಂಬಿ ಬರುತ್ತೆ, 15,000 kg ದ್ರಾಕ್ಷಿ ಬರುತ್ತೆ. ಇಷ್ಟೆಲ್ಲ ಬೇಕಾ ಲಡ್ಡನ್ನು ತಯಾರು ಮಾಡೋಕ್ಕೆ? ಇಷ್ಟೆಲ್ಲ ವಿಶೇಷಗಳನ್ನು ಕೊಡುವಂಥ ಈ ಲಡ್ಡು ಈಗ ದಾಖಲೆಯ ಮಟ್ಟದಲ್ಲಿ ಮಾರಾಟ ಆಗಿದೆ ಅಂತ TTD ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.